ಮೂವಿಯ ಓಪನಿಂಗ್ ಸೀನ್ ಎಲ್ಲ ನಮಗೆ ಪ್ರೀಸ್ಟ್ಗಳನ್ನ ತೋರಿಸ್ತಾರೆ. ಈ ಪ್ರೀಸ್ಟ್ಗಳು ಸೋಲೋಮೆರಾ ಅಂತ ಒಂದು ಜಾಗಕ್ಕೆ ಬಂದಿರ್ತಾರೆ. ಯಾಕೆಂದ್ರೆ ಇಲ್ಲಿ ಹಲವಾರು ವೆಂಪೈರ್ಸ್ಗಳಿರ್ತಾರೆ. ಆ ವೆಂಪೈರ್ಸ್ಗಳ ರಾಣಿನ ಕೊಲ್ಲೋದಕ್ಕೋಸ್ಕರ ಈ ಜಾಗಕ್ಕೆ ಬಂದಿರ್ತಾರೆ. ಆಗ ಇವ್ರಗಳ ಮೇಲೆ ವೆಂಪೈರ್ಸ್ಗಳು ಅಟ್ಯಾಕ್ ಮಾಡಿಬಿಡ್ತದೆ. ಇವರಿಂದ ತಪ್ಪಿಸ್ಕೊಳಕ್ ಹೋದಾಗ ಈ ಪ್ರೀಸ್ಟ್ಗಳಲ್ಲಿ ಒಬ್ಬ ವೆಂಪೈರ್ಗಳ ಟ್ರ್ಯಾಪ್ಗೆ ಸಿಗಾಕೊಂಡ್ಬಿಡ್ತಾನೆ. ಅವನ್ನ ಕಾಪಾಡೋಕೆ ನಮ್ಮ ಪ್ರೀಸ್ಟು ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಇವನೇ ಈ ಮೂವಿ ಹೀರೋ, ಇವನ್ನ ಪ್ರೀಸ್ಟ್ ಅಂತಾನೆ ಕರೆಯೋಣ ನಾವು. ಆ ವೆಂಪೈರ್ಸ್ಗಳು ಅವನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಮ್ಗೆ ಆನಿಮೇಟೆಡ್ ಒಂದು ಸ್ಟೋರಿನ ತೋರಿಸ್ತಾರೆ. ಸುಮಾರು ವರ್ಷಗಳ ಹಿಂದೆ ಮನುಷ್ಯರಿಗೂ ಮತ್ತೆ ಈ ವೆಂಪೈರ್ಸ್ಗಳಿಗೂ ದೊಡ್ಡ ಯುದ್ಧನೇ ಆಗಿರುತ್ತೆ. ಆ ಯುದ್ಧದಲ್ಲಿ ಪ್ರತಿ ಸಲ ಕೂಡ ವೆಂಪೈರ್ಸ್ಗಳೇ ಗೆಲ್ತಾ ಇರ್ತಾರೆ. ಮನುಷ್ಯರ ಹತ್ರ ಅಡ್ವಾನ್ಸ್ ವೆಪನ್ಸ್ಗಳಿದ್ರು ಕೂಡ ಈ ವೆಂಪೈರ್ಗಳನ್ನ ಟಕ್ಕರ್ ಕೊಡಕ್ಕೆ ಆಗ್ತಾನೆ ಇರಲಿಲ್ಲ. ಇದರಿಂದ ಹ್ಯೂಮನ್ಸ್ ಎಲ್ಲ ಡೆಸಿಷನ್ ಬಂದು ಅವರು ಒಂದು ಚರ್ಚ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗಡೆ ಅವ್ರನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ದೊಡ್ಡ ಗೋಡೆನೆಲ್ಲ ಕಟ್ಕೊಂಡು ಒಳಗಡೆ ಸೇಫ್ ಆಗಿರ್ತಾರೆ. ಈ ಚರ್ಚ್ ಅವರೆಲ್ಲ ಅವ್ನು ಡಿಸೈಡ್ ಮಾಡ್ಕೊಂಡು ಈ ಪ್ರೀಸ್ಟ್ಗಳನ್ನ ತರ್ತಾರೆ. ಈ ಪ್ರೀಸ್ಟ್ಗಳಿಗೆ ಸಖತ್ತಾಗಿ ಟ್ರೈನಿಂಗ್ ಕೊಟ್ಬಿಟ್ಟು ಈ ವೆಂಪೈರ್ಗಳನ್ನ ಸಾಯಿಸೋದಕ್ಕೆ ಬಿಡ್ತಾರೆ. ಈ ಪ್ರೀಸ್ಟ್ಗಳು ತನ್ನಲ್ಲಿರೋ ಶಕ್ತಿನೆಲ್ಲ ಉಪಯೋಗಿಸಿ ಎಲ್ಲಾ ವೆಂಪೈರ್ಗಳನ್ನು ಸಾಯಿಸ್ಬಿಡ್ತಾರೆ. ಉಳಿದ ಅಲ್ಪ ಸ್ವಲ್ಪ ಈ ವೆಂಪೈರ್ಸ್ಗಳನ್ನ ಕಾಲ್ಕೋಟದಲ್ಲಿ ಒಂಥರ ಬಂದಿ ಮಾಡಿ ಇಟ್ಬಿಡ್ತಾರೆ. ಈಗ ಚರ್ಚ್ ಓನರ್ಸ್ಗಳು ಈಗ ಹೆಂಗಿದ್ರು ವೆಂಪೈರ್ಸ್ಗಳಿಲ್ಲ, ಈಗ ಇವ್ರ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಈ ಪ್ರೀಸ್ಟ್ಗಳನ್ನೆಲ್ಲ ನಾರ್ಮಲ್ ಜೀವನ ಮಾಡೋದಕ್ಕೆ ಬಿಟ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಬೇಕಾದಾಗ ಮಾತ್ರ ಇವ್ರನ್ನ ಉಪಯೋಗಿಸ್ಕೊಂಡು ಈಗ ಅವರು ನಾರ್ಮಲ್ ಜೀವನ ಮಾಡಬೇಕು. ಅಂದ್ರೆ ನಾರ್ಮಲ್ ಕೂಲಿ ಕೆಲಸ ಮಾಡ್ಕೊಂಡು ಬದುಕಬೇಕಷ್ಟೇ ಅವರು. ಅವಾಗಾದ್ರೆ ಇವ್ರಿಗೆ ಒಂದು ಲೆವೆಲ್ ಇರ್ತಿತ್ತು. ಸೀನ್ ಕಟ್ಟಾಗಿ ನಮಗೆ ಓಹನ್ನ ತೋರಿಸ್ತಾರೆ. ಓಹನ್ ತನ್ನ ಜಮೀನಲ್ಲಿ ಎಲ್ಲಾರು ನೀರು ಸಿಗುತ್ತೆ ಅಂತ ಹುಡುಕ್ತಾರೆ. ಇದಾದ್ಮೇಲೆ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ತನ್ನ ವೈಫು ಶಾಹಾನ್ ಬಂದ್ಬಿಟ್ಟು ತಲೆ ಕೆಡ್ಸ್ಕೊಂಬಿಡ, ನಮಗೆ ನೀರು ಸಿಗುತ್ತೆ, ನಾವು ಬೆಳೆನ ಬೆಳಿತೀವಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇವ್ರ ಮಗಳು ಲೂಸಿ ಬರ್ತಾಳೆ. ಲೂಸಿಗೆ ಓವನ್ ಬೈತಾನೆ. ಯಾಕೆಂದ್ರೆ ಲೂಸಿ ಸಿಟಿಗೆ ಹೋಗೋದು ಓವನ್ಗೆ ಇಷ್ಟ ಇರುವುದಿಲ್ಲ. ಇವರೆಲ್ಲ ಚರ್ಚಿಂದ ದೂರನೇ ಇರ್ತಾರೆ. ಹಾಗೆ ಇವರಿಬ್ರು ಮಧ್ಯೆ ಹಾಗೆ ಚಿಕ್ಕ ಪುಟ್ಟ ಜಗಳ ಆದ್ಮೇಲೆ ಇವರೆಲ್ಲ ಡಿನ್ನರ್ ಮಾಡ್ಕೊಳ್ಳೋದಕ್ಕೆ ಕೂತ್ಕೋತಾರೆ. ಇವರು ಡಿನ್ನರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ರೇ ಮಾಡ್ತಾರೆ. ಪ್ರೇ ಮಾಡದೇ ಇರ್ಬೇಕಾದ್ರೆ ಅಲ್ಲಿಗೆ ಸ್ವಲ್ಪ ಭೂಕಂಪ ಬಂದಂಗ ಆಗುತ್ತೆ. ಏನಾಗಿದೆ ಅಂತ ಓಹನ್ ಎದ್ದು ನೋಡಿದ್ರೆ ಇವ್ರ ಮೇಲೆ ವೆಂಪೈರ್ಸ್ಗಳನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಶಾನ್ ತನ್ನ ಮಗಳನ್ನ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಅವಳನ್ನ ಲಾಕ್ ಮಾಡಿ ಎಷ್ಟೇ ಕಿರ್ಚಾಡಿದ್ರು ಪರವಾಗಿಲ್ಲ, ನೀನ್ ಆಚೆ ಬರಬಾರ್ದು ಅಂತ ಹೇಳಿ ಲೂಸಿನ ಆ ಅಂಡರ್ ಗ್ರೌಂಡ್ ಒಳಗಡೆ ಲಾಕ್ ಮಾಡ್ತಾರೆ. ಲೂಸಿಗೆ ತನ್ನ ತಂದೆ ತಾಯಿ ಕಿರ್ಚಾಡೋದು ಮಾತ್ರ ಕೇಳಿಸುತ್ತೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಸೈಲೆಂಟ್ ಆದ್ಮೇಲೆ ಆ ಅಂಡರ್ ಗ್ರೌಂಡ್ ಡೋರ್ ನ ಯಾರೋ ಓಪನ್ ಮಾಡ್ಬಿಡ್ತಾರೆ. ಇವಳು ಜೋರಿಗೆ ಕಿರ್ಚಾಡ್ತಾಳೆ. ಅಷ್ಟೇ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇದಾದ್ಮೇಲೆ ನಮ್ಗೊಂದು ಕ್ಯಾಥೆಟರ್ ಎಂಬ ಒಂದು ಸಿಟಿನ ತೋರಿಸ್ತಾರೆ. ಈ ಸಿಟಿಲಿ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಪ್ರಶ್ನೆ ನೋಡಿದ್ವಲ್ಲ, ಆ ಪ್ರಶ್ನೆ ತೋರಿಸ್ತಾರೆ. ಈ ಸಿಟಿಲಿ ಪದೇ ಒಂದು ವಿಷಯನ ಹೇಳ್ತಾ ಇರ್ತಾರೆ. ಚರ್ಚ್ನ ನಿಯಮಗಳ ವಿರುದ್ಧ ಹೋದ್ರೆ ದೇವ್ರ ವಿರುದ್ಧ ಮಾಡ್ದಂಗೆ ಅಂತ. ಮತ್ತೆ ಇವರೆಲ್ಲರೂ ಒಂದ್ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಈ ಜಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರು ಮಾಡಿರೋ ತಪ್ಪುಗಳಿಗೆಲ್ಲ ಸ್ವಲ್ಪ ಕ್ಷಮೆ ಕೇಳಕ್ಕೆ ಹೋಗ್ತಾ ಇರ್ತಾರೆ. ನಮ್ಮ ಪ್ರೀಸ್ಟು ಕೂಡ ಹೋಗಿ ಇಲ್ಲಿ ತಾನು ಮಾಡಿರೋ ತಪ್ಪನ್ನ ಹೇಳ್ತಾ ಇರ್ತಾನೆ. ಅದೇನಪ್ಪ ಅಂದ್ರೆ ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇವ್ನ ಫ್ರೆಂಡ್ ಅವ್ನ್ ಬಚಾವ್ ಮಾಡ್ಕೊಳಕ್ ಆಗ್ಲಿಲ್ವಲ್ಲ, ಆ ಇನ್ಸಿಡೆಂಟ್ ಇವನ್ನ ಪದೇ ಕಾಡ್ತಾ ಇರುತ್ತೆ. ಆಗ ಚರ್ಚ್ ಫಾದರ್ ಹೇಳ್ತಾನೆ, ನೀನು ನಿನ್ ಕೆಲಸನ ನೀನ್ ಕರೆಕ್ಟ್ ಆಗಿ ಮಾಡು, ದೇವ್ರು ನಿನಗೆ ಒಳ್ಳೇದ್ ಮಾಡ್ತಾನೆ. ಮತ್ತೆ ವೆಂಪೈರ್ಸ್ಗಳು ಯಾವ್ದು ಕೂಡ ಇವಾಗಿಲ್ಲ, ಎಲ್ಲ ನಾಶ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅವನ್ನ ಕಳಿಸ್ತಾನೆ. ಪ್ರೀಸ್ಟ್ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಪ್ರೀಸ್ಟ್ಗೆ ಹಿಗ್ ಸಿಗ್ತಾನೆ. ಹಿಗ್ಸು ಪ್ರೀಸ್ಟ್ ಹತ್ರ ಲೂಸಿನ ವೆಂಪೈರ್ಸ್ಗಳು ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾವೆ. ಮತ್ತೆ ಓವನ್ಗೆ ತುಂಬಾ ಗಾಯಗಳಾಗಿದೆ. ಮತ್ತೆ ಶಾಹಾನ್ ಬದುಕ್ಲೇ ಇಲ್ಲ, ಅವಳು ಸತ್ತೋದ್ಲು ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಯಾಕೆ ಇವನಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಪ್ರೀಸ್ಟು ಓವನ್ನ ಬ್ರದರು, ಅದಕ್ಕೋಸ್ಕರ ಹಿಗ್ಸು ಇವನ ಹತ್ರ ಬಂದು ಹೇಳ್ತಾ ಇರ್ತಾನೆ. ಮತ್ತೆ ಎಕ್ಸು ಲೂಸಿನ ಲವರ್ ಕೂಡ ಆಗಿರ್ತಾನೆ ಒಂದ್ ರೇಂಜಲ್ಲಿ ಹೇಳ್ಬೇಕು ಅಂದ್ರೆ. ಮತ್ತೆ ಎಕ್ಸ್ ಹೇಳ್ತಾನೆ, ನಾನು ಲೂಸಿನ ಕಾಪಾಡೋದಕ್ಕೆ ಹೋಗ್ತಾ ಇದ್ದೀನಿ, ನೀವು ನನಗೆ ಸಹಾಯ ಮಾಡಬೇಕು, ನೀವು ನನ್ನ ಜೊತೆ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ್ಮೇಲೆ ಪ್ರೀಸ್ಟು ಚರ್ಚ್ ಹತ್ರ ಹೋಗ್ತಾನೆ. ಚರ್ಚ್ ಹತ್ರ ಹೋಗಿ ಮಾರ್ಸಲಿನ್ ಚಾಂಬರ್ಲಿನ್ ಹಾಗೂ ಮಾರ್ಸಲಿನ್ ಆರ್ಎಲ್ಎಸ್ಗೆ ಇವರಿಬ್ರು ಕೂಡ ಚರ್ಚ್ನ ಫಾದರ್ಗಳು. ಇವ್ರ ಹತ್ರ ಹೋಗಿ ನನ್ನ ಫ್ಯಾಮಿಲಿ ಮೇಲೆ ವೆಂಪೈರ್ಸ್ಗಳು ಅಟ್ಯಾಕ್ ಆಗಿದೆ, ನಾನು ಅವ್ರ ಹತ್ರ ಹೋಗ್ಲೇಬೇಕು ಅಂತ ಕೇಳ್ಕೊತಾ ಇರ್ತಾನೆ. ಆಗ ಆರ್ಎಲ್ಎಸ್, ನಿನ್ನ ಫ್ಯಾಮಿಲಿ ಈ ಚರ್ಚಿಂದ ತುಂಬಾ ದೂರ ಇದ್ದಾರೆ, ಹಾಗಾಗಿ ಅವ್ರ ಮೇಲೆ ಯಾವ್ದಾರ ರೌಡಿಗಳು ಅಥವಾ ಗೂಂಡಗಳನ್ನ ಅಟ್ಯಾಕ್ ಮಾಡಿರ್ತಾರೆ ಹೊರತು ವೆಂಪೈರ್ಸ್ಗಳು ಅಟ್ಯಾಕ್ ಮಾಡಿರೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ವೆಂಪೈರ್ಸ್ಗಳೆಲ್ಲ ಇನ್ನು ಈ ಭೂಮಿ ಮೇಲೆ ಇಲ್ವೇ ಇಲ್ಲ. ಅಲ್ಪ ಸ್ವಲ್ಪ ಇದ್ರೂ ಕೂಡ ಅವ್ರನ್ನ ಕಾಲ್ಕೋಟದಲ್ಲಿ ನಾವು ಬಂದ್ ಮಾಡಿ ಇಕ್ಕಿದೀವಿ. ನೀನು ಈ ಚರ್ಚಿಂದ ಆಚೆ ಹೋಗಕ್ಕಾಗಲ್ಲ, ನೀನು ಈ ಚರ್ಚಿಂದ ಆಚೆ ಹೋದ್ರೆ ದೇವ್ರನ್ನ ವಿರುದ್ಧ ಮಾಡ್ದಂಗೆ, ನೀನು ಈ ಚರ್ಚ್ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ನಿನಗೆ ಶಿಕ್ಷಣ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನಮ್ಗೆ ಲೂಸಿನ ತೋರಿಸ್ತಾರೆ. ಲೂಸಿ ಯಾರನ್ನ ಇಲ್ಲಿ ಕೂಡ ಹಾಕಿರೋದು, ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಕೇಳ್ಕೊತಿರ್ಬೇಕಾರೆ ಅಲ್ಲಿಗೆ ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ನಲ್ಲ ಇವ್ರ ಲೀಡರು, ಇವನ ಹೆಸರು ಬ್ಲ್ಯಾಕ್ ಹ್ಯಾಟ್ ಅಂತ. ಇವನು ಯಾರಂತ ನೋಡಿದಾಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ ಪ್ರೀಸ್ಟು ಕಾಪಾಡೋದಕ್ಕೋಸ್ಕರ ಟ್ರೈ ಮಾಡ್ತಿದ್ನಲ್ಲ, ಆದ್ರೆ ಆಗ್ಲಿಲ್ವಲ್ಲ, ಆ ವೆಂಪೈರ್ಸ್ಗಳು ಅವನ್ನ ಎಳ್ಕೊಂಡು ಹೋಗ್ಬಿಡ್ತಲ್ಲ, ಅವನೇ ಇವನು. ಮತ್ತೆ ಪ್ರೀಸ್ಟು ತನ್ನ ಫ್ರೆಂಡ್ ಜೊತೆಗೆ ಹೀಗೆ ಮಾತಾಡ್ತಾ ಇರ್ತಾನೆ, ನಾವ್ ಇಡೀ ಜೀವನ ಪೂರ್ತಿ ಚರ್ಚ್ಗೋಸ್ಕರ ಕತ್ತೆ ದುಡ್ದಂಗೆ ದುಡ್ದುವಲ್ಲೋ, ಈಗ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಇವ್ರು ನಮ್ಗೆ
ಸಹಾಯನೇ ಮಾಡ್ತಾ ಇಲ್ವಲ್ಲೋ ಅಂತ ಹೇಳ್ತಾ ಇರ್ತಾನೆ. ಈಗ ಪ್ರೀಸ್ಟ್ ಒಂದು ಡಿಸಿಷನ್ಗೆ ಬರ್ತಾನೆ, ನಾನು ಈ ರೂಲ್ಸ್ಗಳನ್ನೆಲ್ಲ ಬ್ರೇಕ್ ಮಾಡೋದ್ರ ಪರವಾಗಿಲ್ಲ, ನಾನು ನನ್ನ ಫ್ಯಾಮಿಲಿನ ಕಾಪಾಡೋದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗಲಿ ಕೆಲವು ಸೋಲ್ಜರ್ಸ್ಗಳು ಬರ್ತಾರೆ. ಆ ಸೋಲ್ಜರ್ಸ್ಗಳಿಗೆಲ್ಲ ನಮ್ಮ ಪ್ರೀಸ್ಟು ಎಲ್ಲರಿಗೂ ಮೈ ಚಳಿ ಬಿಡಿಸಿ ಮಸ್ತಾಗಿ ಹೊಡೆದು ಅಲ್ಲಿಂದ ಸೂಪರ್ ಬೈಕ್ ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಸೂಪರ್ ಸ್ಪೀಡ್ ಆಗಿ ತನ್ನ ಬ್ರದರ್ ಮನೆ ಹತ್ರ ಬರ್ತಾನೆ. ತನ್ನ ಬ್ರದರ್ ಮನೆ ಒಳಗಡೆ ಹೋಗಿ ನೋಡ್ತಾನೆ, ಮನೆ ಪೂರ್ತಿ ನಾಶ ಆಗೋಗ್ಬಿಟ್ಟಿರುತ್ತೆ. ಆಗ ಪ್ರೀಸ್ಟ್ಗೆ ಅಲ್ಲೊಂದು ಫೋಟೋ ಸಿಗುತ್ತೆ. ಆ ಫೋಟೋನ ತಗೊಂಡು ಮಡಿಕೋತಾನೆ. ಇಲ್ಲಿ ಪ್ರೀಸ್ಟ್ಗೆ ಹಿಗ್ಸ್ ಸಿಗ್ತಾನೆ. ಈಗ ಹಿಗ್ಸು ಪ್ರೀಸ್ಟ್ನ ಕರ್ಕೊಂಡು ತನ್ನ ಬ್ರದರ್ನ ತೋರ್ಸೋದಕ್ಕೋಸ್ಕರ ಆಗಸ್ಟಿನ್ ಊರಿಗೆ ಬರ್ತಾನೆ. ಇಲ್ಲಿ ಒಬ್ಬ ಜನರಿಗೆಲ್ಲ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಒಂದು ಹೋಲಿ ವಾಟರ್ನ ಸೇಲ್ ಮಾಡ್ತಾ ಇರ್ತಾನೆ. ನೋಡಿ ಇದನ್ನ ತಗೊಳ್ಳಿ, ನೀವು ಯಾವ ವೆಂಪರ್ಸ್ಗಳು ನಿಮ್ಮ ಹತ್ರ ಬರೋಕ್ ಸಾಧ್ಯನೇ ಇಲ್ಲ, ಬಂದ್ರು ಕೂಡ ಈ ವಾಲಿ ವಾಟರ್ನ ಅದಕ್ಕೆ ಹಾಕ್ಬಿಟ್ರಿ ಅದು ನಾಶನೇ ಆಗೋಗ್ಬಿಡುತ್ತೆ ಅಂತ ಎಲ್ಲಾರ ತಲೆಗೂ ಶೂಟ್ ಹೊಡಿತಾ ಜನರಿಗೆಲ್ಲ ಮೋಸ ಮಾಡ್ತಾ ಇರ್ತಾನೆ. ಇದನ್ನ ನೋಡಿದೆ ಹಿಗ್ಸು ಅವನ ಹತ್ರ ಹೋಗಿ ಅವನಿಗೆ ಮಕ್ಕನ ಮೇಲೆ ಹೋಗುದು, ನೀನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ನನ್ನ ಕೈಲಿ ಸರಿಯಾಗಿ ತಿಂತೀನಿ ನೀನೀಗ ಅಂತ ಅವನ್ನ ಬೈದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಮತ್ತೆ ಆ ಜನರಿಗೆಲ್ಲ ಈ ತರ ಊರ್ಕ್ ನನ್ನ ಮಕ್ಳೆಲ್ಲ ನಿಮ್ಮನ್ನ ಯಾಮರ್ಸ್ತಾ ಇದ್ದಾರೆ, ಇದನ್ನೆಲ್ಲ ನಂಬ್ಕೊಂಬೇಡಿ, ಹೋಲಿ ವಾಟರ್ ಎಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಪ್ರೀಸ್ಟು ತನ್ನ ಬ್ರದರ್ ಹತ್ರ ಬರ್ತಾನೆ. ತನ್ನ ಬ್ರದರ್ ಇನ್ನೇ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾನೆ. ಪ್ರೀಸ್ಟ್ ಹತ್ರ ನೀನು ಲೂಸಿನ ಕಾಪಾಡಲೇಬೇಕು, ಮತ್ತೆ ಅಲ್ಲಿರೋ ಎಲ್ಲಾ ವೆಂಪರ್ಸ್ಗಳನ್ನು ನೀನು ಸಾಯಿಸ್ಲೇಬೇಕು ಅಂತ ಹೇಳಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇವಳು ವೈಫು ಶಹಾನ್ ಬದುಕಿರೋದಿಲ್ಲ, ಅವಳು ಅವಾಗ್ಲೇ ಸತ್ತೋಗ್ಬಿಟ್ಟಿರ್ತಾಳೆ. ಮತ್ತೆ ಹೀಗೆ ಇವರಿಬ್ರು ಪ್ಲಾನ್ ಆಗ್ತಿರ್ಬೇಕಾದ್ರೆ ಹಿಗ್ಸು ನಾನು ಕೂಡ ನಿನ್ ಜೊತೆ ಬರ್ತೀನಿ, ನಾನು ಕೂಡ ಅವ್ರ ಜೊತೆ ಹೋರಾಡ್ತೀನಿ ಅಂತ ಹೇಳಿದಾಗ ಪ್ರೀಸ್ಟು ಇದನ್ ಮಕ್ಕಳಾಟ ಅಲ್ಲ ಕಣೋ, ಚೂರ್ ಮಿಸ್ ಆದ್ರೂ ನಿನ್ ಪ್ರಾಣ ಹೋಗ್ಬಿಡುತ್ತೆ, ನೀನ್ ನನ್ನ ಜೊತೆ ಬರೋದ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಆಗ ಹಿಗ್ಸು ಅವನಲ್ಲಿರೋ ಒಂದು ಸ್ಕಿಲ್ ನ ತೋರಿಸ್ತಾನೆ. ನಮ್ ಹಿಗ್ಸ್ಗೆ ಒಂದು ಸ್ಕಿಲ್ ಏನಿರುತ್ತಪ್ಪ ಅಂದ್ರೆ ಕುರಿನೇ ಯಾವುದೇ ಜಾಗಕ್ಕಾದ್ರೂ ಮಸ್ತ್ ಆಗಿರ್ತಾನೆ. ಹಾಗೆ ಪ್ರೀಸ್ಟ್ಗೆ ತನ್ನ ಸ್ಕಿಲ್ ತೋರಿಸಿದಾಗ ಪ್ರೀಸ್ಟ್ ಕೂಡ ಇಂಪ್ರೆಸ್ ಆಗಿ ಸರಿ ನಾಳೆ ನೀನ್ ನನ್ನ ಜೊತೆ ಬಾ ಅಂತ ಹೇಳಿ ಒಪ್ಕೋತಾನೆ. ಈ ಕಡೆ ಚರ್ಚ್ ನ ಫಾದರ್ 4 ಜನ ಪ್ರೀಸ್ಟ್ ನ ಕರ್ಸಿರ್ತಾರೆ. ಅದರಲ್ಲಿ ಪ್ರೀಸ್ಟೆಸ್ ಒಂದು ಹುಡುಗಿ ಕೂಡ ಇರ್ತಾಳೆ. ಅವ್ರ ಹತ್ರ ಪ್ರೀಸ್ಟ್ ಈ ತರ ಚರ್ಚ್ ನ ರೂಲ್ಸ್ ಗಳನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಆಚೆ ಹೋಗಿದ್ದಾನೆ, ನೀವು ಅವನ ವಾಪಸ್ ಕರ್ಕೊಂಡ್ ಬರ್ಲೇಬೇಕು, ಅವನ ಜೀವಂತವಾಗಿದ್ರು ಸರಿ ಸತ್ತೋಗಿದ್ರು ಸರಿ, ನೀವು ಅವನ ವಾಪಸ್ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಇವ್ರು ಎಲ್ಲಾರನ್ನು ಪ್ರೀಸ್ಟ್ ನ ಕರ್ಕೊಂಡ್ ಬರೋಕೆ ಕಳಿಸ್ತಾರೆ. ಮತ್ತೆ ಈ ಕಡೆ ಪ್ರೀಸ್ಟ್ ತನ್ನ ಬ್ರದರ್ ಮತ್ತೆ ತನ್ನ ಬ್ರದರ್ ನ ವೈಫ್ ನ ಡೆಡ್ ಬಾಡಿನ ಫ್ಯುನರಲ್ ಮಾಡ್ತಾ ಇರ್ತಾನೆ. ಮತ್ತೆ ಪ್ರೀಸ್ಟ್ ತನ್ನ ಬ್ರದರ್ ನ ಮನೆ ಹತ್ರ ಹೋಗ್ತಾನೆ, ಏನಾರ ಕ್ಲೂ ಸಿಗುತ್ತಾ ಅಂತ. ಅಲ್ಲಿ ಇವ್ರಿಗೆ ಕೆಲವು ಹೆಜ್ಜೆ ಗುರುತುಗಳು ಸಿಗುತ್ತೆ. ಇದನ್ನ ನೋಡಿ ಪ್ರೀಸ್ಟ್ ಇದು ವೆಂಪೈರ್ಸ್ ಗಳನ್ನ ಗುಲಾಮರದು ಹೆಜ್ಜೆ ಗುರುತುಗಳು ಅಂತ ಹೇಳ್ತಾನೆ. ಈಗ ಇವರಿಬ್ರು ಅದನ್ನ ಫಾಲೋ ಮಾಡ್ಕೊಂಡು ಈ ವೆಂಪೈರ್ ಗಳ ಗುಲಾಮರು ಇರೋ ಜಾಗಕ್ಕೆ ಹೋಗ್ತಾರೆ. ಇವರೆಲ್ಲ ಸ್ವಲ್ಪ ದುರ್ಬಲ ವೆಂಪೈರ್ಸ್ ಗಳು, ಅಂದ್ರೆ ಇವ್ರಿಗೆಲ್ಲ ಶಕ್ತಿನೇ ಇರೋದಿಲ್ಲ. ಪ್ರೀಸ್ಟ್ ಮತ್ತೆ ಹಿಗ್ಸು ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ಹೋಗಿದ ತಕ್ಷಣ ಇವರಿಗೆ ಒಬ್ಬ ವೆಂಪೈರ್ ಸಿಗ್ತಾನೆ. ಹಿಗ್ಸು ಪ್ರೀಸ್ಟ್ ಕೇಳ್ತಾನೆ, ಇವರೆಲ್ಲ ಒಂದು ವೆಂಪೈರ್ ಗಳಾಗಿ ಬದಲಾಗೋಕೆ ಟ್ರೈ ಮಾಡ್ತಾ ಇರ್ತಾರೆ, ಆದ್ರೆ ಇವ್ರಿಗೆಲ್ಲ ಅಷ್ಟೊಂದು ಶಕ್ತಿನೇ ಇರೋದಿಲ್ಲ. ಹಾಗಾಗಿ ಇವರು ವೆಂಪೈರ್ ಗಳಿಗೆ ಗುಲಾಮರಾಗಿ ಕೆಲಸ ಮಾಡ್ತಾವ್ರೆ. ಮುಂದೆ ಹೋಗ್ತಾ ಇನ್ನೊಬ್ಬ ವೆಂಪೈರ್ ಸಿಗ್ತಾನೆ. ಅವನು ವೆಂಪೈರ್ಸ್ ಗಳಿಗೆ ಈ ಕೋಳಿ ರಕ್ತನ ತಯಾರು ಮಾಡ್ತಾ ಇರ್ತಾನೆ. ಅವನ ಹತ್ರ ಹೋಗಿ ಲೂಸಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ ನನಗೆ ಯಾವ ಲೂಸಿ, ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಹಿಗ್ಸ್ ಮತ್ತೆ ಪ್ರೀಸ್ಟ್ ಇಬ್ರು ಕೂಡ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ತಾರೆ. ಇಲ್ಲಿ ಪೂರ್ತಿ ಕತ್ಲೆ ಇರುತ್ತೆ. ಇಲ್ಲಿ ಪ್ರೀಸ್ಟ್ಗೆ ಇನ್ನೊಬ್ಬ ಗುಲಾಮ ವೆಂಪೈರ್ ಸಿಗ್ತಾನೆ. ಅವನ ಹತ್ರ ಹೋಗಿ ಲೂಸಿ ಬಗ್ಗೆ ಕೇಳ್ತಿರ್ಬೇಕಾದ್ರೆ ಅವ್ನು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಿಗ್ಸ್ ಮೇಲೆ ಕೆಲವು ಗುಲಾಮಗಳು ಅಟ್ಯಾಕ್ ಮಾಡ್ತಾರೆ. ಹಿಗ್ಸ್ ಕೂಡ ಅವರಿಂದ ಎಲ್ಲ ತಪ್ಪಿಸ್ಕೊಂಡು ಆಚೆ ಬರ್ತಾನೆ. ಇನ್ನೇನು ಅವ್ರಿಗೆ ಶೂಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಪ್ರೀಸ್ಟ್ ಬರ್ತಾನೆ. ಬುಲೆಟ್ಗಳನ್ನ ವೇಸ್ಟ್ ಮಾಡ್ಬೇಡ ಕಣೋ ಅಂತ ಹೇಳ್ಬಿಟ್ಟು ಅವ್ರೆಲ್ಲಾರ್ಗು ಸುರ್ನ ಹೊಡಿತಾನೆ. ಒಂದೊಂದ್ ಡೇಟ್ಗೆ ಎಲ್ಲಾರನ್ನೂ ಸಾಯಿಸ್ತಾ ಇರ್ತಾನೆ. ಲಾಸ್ಟ್ ಅಲ್ಲಿ ಇನ್ನೊಬ್ಬ ಬದುಕಿರ್ತಾನೆ. ಅವನ ಹತ್ರ ಹೋಗಿ ಮರ್ಯಾದೆಯಾಗಿ ಲೂಸಿ ಎಲ್ಲಿದ್ದಾಳೆ ಹೇಳು ಅಂತ ಕೇಳಿದಾಗ ಆ ವೆಂಪೈರ್ ಕೂಡ ಇವನ್ನ ಸ್ವಲ್ಪ ಮಾತಲ್ಲೇ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಏಕೆಂದ್ರೆ ಸ್ವಲ್ಪ ಕತ್ಲೆ ಆಗ್ಲಿ ಅಂತ. ಕತ್ಲೆ ಆಗಿದ ತಕ್ಷಣ ಇಲ್ಲಿ ವೆಂಪೈರ್ಸ್ಗಳು ಬಂದ್ಬಿಡ್ತಾವ ಆಚೆ. ಆಗ ಅಲ್ಲಿ ಕತ್ಲೆ ಆಗುತ್ತೆ. ಪ್ರೀಸ್ಟ್ ಕೂಡ ಶೂಟ್ ಮಾಡಕ್ ರೆಡಿ ಆಗಿರು ಅಂದ್ಬಿಟ್ಟು ಹೇಳ್ತಾನೆ. ನೋಡ್ತಿದ್ದಂಗೆ ಎಲ್ಲಾ ಕಡೆಯಿಂದ ವೆಂಪೈರ್ಸ್ಗಳು ಬರ್ತಾವೆ. ಇಲ್ಲಿ ನಾವು ಪ್ರೀಸ್ಟ್ ತನ್ನ ನಿಂಜಾ ಟೆಕ್ನಿಕ್ಸ್ ಬ್ಲೇಡ್ ನ ತೆಗಿತಾನೆ. ನೋಡಿ ತೆಗೆದು ಎಲ್ಲಾ ವೆಂಪೈರ್ಸ್ ಗಳನ್ನು ಒಂದೊಂದ್ ಏಟ್ಗೆ ಮುಗಿಸ್ತಾನೆ. ಎಲ್ಲಾ ವೆಂಪೈರ್ಸ್ ಗಳನ್ನು ಸಾಯಿಸಾಕ್ಬಿಡ್ತಾನೆ. ಲಾಸ್ಟ್ ಅಲ್ಲಿ ಒಂದೇ ಒಂದು ಉಳ್ಕೊಂಡಿರುತ್ತೆ, ಅದು ಓಡೋಗ್ಬಿಟ್ಟಿರುತ್ತೆ. ಮತ್ತೆ ಇವನು ಆ ಗುಲಾಮ ವೆಂಪೈರ್ ಹತ್ರ ಬಂದ್ಬಿಟ್ಟು ಈಗ್ಲೂ ಹೇಳಕ್ ಇಷ್ಟಪಡ್ತಿಲ್ಲ, ಸಾಹಿತ್ಯ ನನ್ನ ಕೈಲಿ ಅಂತ ಹೇಳಿದಾಗ ಆಗ ಆ ವೆಂಪೈರು ಆ ಹುಡುಗಿನ ಕರ್ಕೊಂಡು ವೆಸ್ಟ್ ಕಡೆಗೆ ಹೋದ್ರು ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಏನಾರ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಒಂದು ವೆಂಪೈರ್ ಬಂದ್ಬಿಟ್ಟು ಆ ವೆಂಪೈರ್ ನ ಸಾಯಿಸ್ಬಿಡುತ್ತೆ. ಯಾಕಂದ್ರೆ ಇವನ್ನ ಬಾಯ್ಬಿಟ್ಬಿಡ್ತಾನೆ ಅಂದ್ಬಿಟ್ಟು ಪ್ರೀಸ್ಟ್ ಆ ವೆಂಪೈರ್ ನ ಕೂಡ ಸಾಯಿಸ್ಬಿಡ್ತಾನೆ. ಮತ್ತೆ ಇವರು ಆ ವೆಂಪೈರ್ ಹೇಳ್ದಂಗೆ ಆ ವೆಸ್ಟ್ ಕಡೆಗೆ ಹೋಗಕ್ಕೆ ಪ್ಲಾನಿಂಗ್ ಆಗ್ತಾ ಇರ್ತಾರೆ. ಈ ಕಡೆ ನಮ್ಗೆ ಆಗಸ್ಟಿನ್ ಸಿಟಿಯಿಂದ ಹಿಗ್ಸ್ ಒಬ್ಬನ ಓಡಿಸಿದ್ನಲ್ಲ, ಹೋಲಿ ವಾಟರ್ ಮಾಡ್ತಿದ್ನಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡ್ ಜನರಿಗೆ, ಅವನು ಈ ಬ್ಲಾಕ್ ಹಾರ್ಟ್ ನ ಬಿಟ್ ಮಾಡೋದಕ್ಕೋಸ್ಕರ ಬಂದಿರ್ತಾನೆ. ಈ ಬ್ಲಾಕ್ ಹಾರ್ಟ್ ಹತ್ರ ತುಂಬಾ ಡೀಲ್ ಗಳನ್ನ ಮಾಡ್ಕೊಂಡಿರ್ತಾನೆ ಇವನು. ಬ್ಲಾಕ್ ಹಾರ್ಟ್ ಹತ್ರ ಬಂದ್ಬಿಟ್ಟು ನಾನು ನಿನ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಅದಕ್ಕೋಸ್ಕರ ನೀನ್ ನನಗೆ ತುಂಬಾ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾನೆ.
ಆಗ ಬ್ಲ್ಯಾಕ್ ಹ್ಯಾಟು ಸರಿ ಆಯ್ತು ಏನು ಹೇಳು ಅದು ಅಂತ ಹೇಳಿದಾಗ, ನೀನು ಕರ್ಕೊಂಡ್ ಬಂದಿದ್ಯಾ ಲೂಸಿ, ಆ ಹುಡುಗಿನ ಹುಡ್ಕೊಂಡು ಹಿಕ್ಸು ಮತ್ತೆ ಪ್ರೀಸ್ಟು ನಿನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ಅಂತ ಒಳ್ಳೆ ವಿಷಯ ಕೊಟ್ಟಿದ್ಯಾ ಅಂದ್ಬಿಟ್ಟು ಬ್ಲ್ಯಾಕ್ ಹ್ಯಾಟು ಅವನ್ನ ಕಚ್ಬಿಟ್ಟು ಅವನ ವ್ಯಾಪಾರ ಮಾಡ್ಬಿಡ್ತಾನೆ, ಸಹಾಯ ಮಾಡ್ತಾನೆ, ಬಗ್ನಿಗೂಟ ಇಕ್ತಾನೆ ಬ್ಲ್ಯಾಕ್ ಹ್ಯಾಟು. ಮತ್ತೆ ಈ ಕಡೆ ಪ್ರೀಸ್ಟ್ ಮತ್ತೆ ಹಿಕ್ಸು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಹಿಕ್ಸು ಲೂಸಿ ಏನಾದ್ರು ಇಷ್ಟೊತ್ತಿಗೆ ವೆಂಪೈರ್ ಆಗಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಪ್ರೀಸ್ಟು ಅವಳೇನಾದ್ರು ವೆಂಪೈರ್ ಆಗಿದ್ರೆ ನಾನು ಅವಳು ಕೂಡ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಹಿಕ್ಸ್ಗೆ ಇದು ಇಷ್ಟ ಇರೋದಿಲ್ಲ, ನಾನು ಆಗಕ್ಕೆ ಆ ಥರ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಇವರು ಒಂದು ಜಾಗಕ್ಕೆ ಬರ್ತಾರೆ. ಅದೇ ಮೂವ್ ಸ್ಟಾರ್ಟಿಂಗ್ ಅಲ್ಲಿ ಪ್ರೀಸ್ಟ್ಗಳೆಲ್ಲ ಒಂದು ವೆಂಪೈರ್ನ ರಾಣಿನ ಸಾಯಿಸೋಕೆ ಒಂದು ಜಾಗಕ್ಕೆ ಬಂದಿರ್ತಾರಲ್ಲ, ಆ ಜಾಗಕ್ಕೆ ಇವರು ಮತ್ತೆ ಬರ್ತಾರೆ. ಅಲ್ಲೋಗಿ ಹಿಕ್ಸ್ ಹತ್ರ ನೀನ್ ಇಲ್ಲೇ ಇರು, ನಾನು ಒಳಗಡೆ ಹೋಗ್ತೀನಿ, ನನ್ನ ಬಿಟ್ಬಿಟ್ಟು ಬೇರೆ ಯಾರೇ ಮೇಲೆ ಬಂದ್ರು ಅವ್ರನ್ನ ಶೂಟ್ ಮಾಡಿ ಸಾಕು ಅಂತ ಹೇಳಿ ಪ್ರೀಸ್ಟು ಅದ್ರೊಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಹುಡುಕ್ತಿರ್ಬೇಕಾದ್ರೆ ಪ್ರೀಸ್ಟೆಸ್ ಸಿಗ್ತಾಳೆ. ಪ್ರೀಸ್ಟರ್ಸ್ ಇವನ ಹತ್ರ ನೀನ್ ಹೋದ್ಮೇಲೆ ಚರ್ಚ್ನ ಫಾದರು 4 ಜನ ಪ್ರೀಸ್ಟ್ಗಳನ್ನ ನಿನ್ ಹಿಂದೆ ಬಿಟ್ಟಿದ್ರು, ಯಾಕೆಂದ್ರೆ ನಿನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ. ಹೀಗೆ ನಿನ್ನ ನಾವು ಹುಡುಕ್ತಿರ್ಬೇಕಾದ್ರೆ ನೈಟ್ ಶೀಟ್ ಅಲ್ಲಿ ನಾವೆಲ್ಲ ಬೇರೆ ಹಾಕ್ಬಿಟ್ಟು ಆ 3 ಜನ ಜಾರಿಕೋ ಸಿಟಿಗೆ ಹೊಂಟೋದ್ರು ಅಂತ ಹೇಳ್ತಾ ಇರ್ತಾಳೆ. ಇದ್ರ ಮಧ್ಯ ಗನ್ಗಳಿಂದ ಶೂಟ್ ಮಾಡ್ತಾ ಇರೋ ಒಂದು ಶಬ್ದ ಈ ಪ್ರೀಸ್ಟರ್ಸ್ ಗಳಿಗೆ ಬಿದ್ದು ಬಿಡುತ್ತೆ. ಹಿಕ್ಸ್ಗೆ ಏನೋ ಆಗಿರ್ಬೇಕು ಅಂದ್ಬಿಟ್ಟು ಪ್ರೀಸ್ಟ್ ಇವನ ಹತ್ರ ಬರ್ತಾನೆ. ಬಂದ್ ನೋಡಿದಾಗ ಅಲ್ಲೊಂದು ದೊಡ್ಡ ವೆಂಪೈರ್ ಮಾನ್ಸ್ಟರ್ ಇರುತ್ತೆ. ಆ ವೆಂಪೈರ್ ಮಾನ್ಸ್ಟರ್ ಹತ್ರ ಪ್ರೀಸ್ಟ್ ಮತ್ತೆ ಪ್ರೀಸ್ಟೆಸ್ ಇಬ್ರು ಕೂಡ ಫೈಟ್ ಮಾಡ್ತಾ ಇರ್ತಾರೆ. ಆದ್ರೆ ಅದು ಸತ್ಯ ಹೋಗ್ತಾ ಇರೋದಿಲ್ಲ. ಆಗ ಪ್ರೀಸ್ಟೆಸ್ ಮತ್ತೆ ಪ್ರೀಸ್ಟ್ ಒಂದು ರೇಡಿಯೋ ಉಪಯೋಗಿಸಿ ಬೆಂಕಿಯಾಗಿ ಆ ದೊಡ್ಡ ಮಾಸ್ಟರ್ ವೆಂಪೈರ್ನೇ ಸಾಯಿಸ್ಬಿಡ್ತಾರೆ. ಮತ್ತೆ ಅದು ಎದ್ದು ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ನಮ್ ಹಿಕ್ಸ್ ಇದ್ದಾನಲ್ಲ, ಅವನು ಗನ್ ತಗೊಂಡು ಅದು ತಲೆ ಬುಲೆಟ್ ಇಳಿಸ್ತಾನೆ. ಅಷ್ಟೇ ಮುಗೀತು, ಮಾಸ್ಟರ್ ವೆಂಪೈರ್ನ ಹಾಗೂ ಆ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇವ್ರಿಗೊಂದು ಈ ವೆಂಪೈರ್ಗಳ ದೊಡ್ಡ ಆರ್ಮಿನ ತಯಾರು ಮಾಡ್ತಾರೆ. ಒಂದು ಗುಹೆ ಕಾಣಿಸುತ್ತೆ. ಇದಾದ್ಮೇಲೆ ಅದನ್ನ ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದ್ಮೇಲೆ ಇವ್ರಿಗೆ ಜಾರಿಕೋ ಸಿಟಿ ಕಾಣಿಸುತ್ತೆ. ಇವ್ರಿಗೆ ಗೊತ್ತಾಗುತ್ತೆ ಇವತ್ತು ಆ ವೆಂಪೈರ್ಗಳು ಈ ಜಾರಿಕೋ ಸಿಟಿ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಒಬ್ಬ ರೈಲ್ವೆ ಸ್ಟೇಷನ್ ನ ಒಬ್ಬ ವಾಚ್ಮ್ಯಾನ್ ತೋರಿಸ್ತಾರೆ. ಆ ವಾಚ್ಮ್ಯಾನ್ ಹತ್ರ ಒಂದು ಟ್ರೈನ್ ಬಂದು ನಿಂತ್ಕೊಳ್ಳುತ್ತೆ. ಯಾರು ಈ ಟ್ರೈನ್ ತಂದು ನಿಲ್ಸಿರೋದು, ಯಾರ ಈ ತರ ಒಳಗಡೆ ಅಂತ ನೋಡ್ತಿದ್ದಂಗೆ ಆ ವಾಚ್ಮ್ಯಾನ್ ನ ಆ ವೆಂಪೈರ್ಗಳು ಸಾಯಿಸ್ಬಿಡುತ್ತೆ. ಇದಾದ್ಮೇಲೆ ಇನ್ನೇನು ಈ ಬ್ಲ್ಯಾಕ್ ಹ್ಯಾಟ್ ಇವ್ರ ಟೀಮ್ ನೆಲ್ಲ ಕರ್ಕೊಂಡು ಹೋಗಿ ಈ ಜಾರಿಕೋ ಸಿಟಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ, ಎಲ್ಲಾರನ್ನೂ ಸಾಯಿಸ್ತಾ ಇರ್ತಾನೆ. ಆಗ ಇಲ್ಲಿಗೆ ಆ 3 ಜನ ಪ್ರೀಸ್ಟ್ಗಳು ಬರ್ತಾರೆ. ಆ 3 ಜನ ಪ್ರೀಸ್ಟ್ಗಳು ಈ ಬ್ಲ್ಯಾಕ್ ಹ್ಯಾಟ್ ಮೇಲೆ ಫೈಟ್ ಮಾಡೋದಕ್ಕೆ ನೋಡ್ತಾರೆ, ಬಟ್ ಆಗೋಲ್ಲ. ಮತ್ತೆ ಸಿನ್ ಕಟ್ಟೆಗೆ ನಾಳೆ ಬೆಳಗ್ಗೆ ಸಿನ್ನ ತೋರಿಸ್ತಾರೆ. ಇವರೆಲ್ಲ ಬರೋದು ತುಂಬಾ ಲೇಟ್ ಆಗಿ ಹೋಗ್ತಾ ಇರುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇವರು ಕೂಡ ಆ ಸಿಟಿ ಒಳಗಡೆ ಹೋಗಿ ನೋಡ್ತಾರೆ, ಯಾರೊಬ್ರು ಕೂಡ ಬದುಕಿರಲ್ಲ, ಒಬ್ರು ಡೆಡ್ ಬಾಡಿ ಕೂಡ ಇರೋದಿಲ್ಲ. ವೆಂಪೈರ್ಸ್ಗಳು ಎಲ್ಲಾ ಬಾಡಿನ ತಿಂದಾಕ್ಬಿಟ್ಟಿರುತ್ತೆ. ಆಗ ಇವ್ರ 3 ಜನಕ್ಕೂ ಆ 3 ಜನ ಪ್ರೀಸ್ಟ್ಗಳನ್ನ ಡೆಡ್ ಬಾಡಿ ಸಿಗುತ್ತೆ. ಅವ್ರಿಗೆ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಗ್ಲಿ ಅಂದ್ಬಿಟ್ಟು ಸ್ವಲ್ಪ ಪ್ರೇ ಮಾಡ್ತಿರ್ಬೇಕಾದ್ರೆ ಹಿಕ್ಸು ಇವರೆಲ್ಲ ರಾತ್ರಿ ಎಲ್ಲೋಗ್ಬಿಟ್ಟು ಅಕ್ಕಪಕ್ಕ ಯಾವುದೇ ರೀತಿಯ ಬೆಟ್ಟಗಳಿಲ್ಲ, ಗುಡ್ಡಗಳಿಲ್ಲ, ಮರಗಳಿಲ್ಲ, ಇವರೆಲ್ಲ ಹೇಗ್ ಮತ್ತೆ ಇಲ್ಲಿಂದ ಹೋದ್ರು, ಎಲ್ಲಿರ್ತಾರೆ ಅಂತ ಕೇಳ್ತಾ ಇರ್ತಾನೆ. ಆಗ ಇವರೆಲ್ಲ ಒಂದು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾರೆ. ಅಲ್ಲಿ ಬಂದು ನೋಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲ ಒಂದು ಟ್ರೈನ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಎಲ್ಲಾ ವೆಂಪೈರ್ಸ್ಗಳು ಒಂದು ಟ್ರೈನ್ ಅಲ್ಲಿ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಈಗ ಇವರೆಲ್ಲ ಕ್ಯಾಥೆಡ್ರಲ್ ಸಿಟಿನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಹಿಕ್ಸು ಇವರೆಲ್ಲ ಹೇಗೆ ಆ ಕಡೆ ಹೋಗ್ತಾರೆ, ಅಲ್ಲೆಲ್ಲ ಸೂರ್ಯನ ಬೆಳಕಿರುತ್ತಲ್ಲ, ಹೇಗೆ ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಪ್ರೀಸ್ಟ್ ಹೇಳ್ತಾನೆ, ಆ ಸಿಟಿಯಲ್ಲಿ ತುಂಬಾ ಪೊಲ್ಯೂಷನ್ ಇರೋದ್ರಿಂದ ಅಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲ, ಯಾವಾಗ್ಲೂ ಕತ್ಲೇನೆ ಇರುತ್ತೆ, ನಾವು ಆ ವೆಂಪೈರ್ಗಳನ್ನ ಹೇಗಾದ್ರೂ ಮಾಡಿ ತಡೆಯಲೇಬೇಕು ಅಂತ ಇವರೊಂದು ಈಗ ಪ್ಲಾನ್ ಮಾಡ್ಕೋತಾರೆ. ಕೆಲವು ಬಾಂಬ್ಗಳನ್ನ ಯೂಸ್ ಮಾಡಿ ಆ ಟ್ರೈನ್ ನ ಬ್ಲಾಸ್ಟ್ ಮಾಡ್ಬಿಟ್ರೆ ಈ ಬಿಸಿಲುಗೆ ಆ ವೆಂಪೈರ್ಗಳೆಲ್ಲ ಸತ್ತೋಗ್ಬಿಡುತ್ತೆ ಅಂತ ಒಂದು ಪ್ಲಾನಿಂಗ್ ಮಾಡ್ಕೋತಾರೆ. ಈ ಕಡೆ ನಮ್ಗೆ ಲೂಸಿನ ತೋರಿಸ್ತಾರೆ. ಲೂಸಿನ ಬ್ಲ್ಯಾಕ್ ಹ್ಯಾಟ್ ಊಟ ಮಾಡೋದಕ್ಕೆ ಹೇಳ್ತಾ ಇರ್ತಾನೆ, ಯಾಕಂದ್ರೆ ಅವಳು ತುಂಬಾ ದಿವಸದಿಂದ ಏನೋ ತಿಂದೇ ಇರೋದಿಲ್ಲ. ಆದ್ರೆ ಅವಳು ಊಟ ಮಾಡ್ದಲೆ ಅಲ್ಲೇ ಇದ್ದ ಒಂದು ಚಾಕುನ ಎತ್ತಿ ಇಕ್ಕೊಂಡ್ಬಿಡ್ತಾಳೆ. ಮತ್ತೆ ಬ್ಲ್ಯಾಕ್ ಹ್ಯಾಟ್ ಹತ್ರ ನಿನ್ಗೇನ್ ಬೇಕು, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತೈತಿ ಅಂತ ಕೇಳಿದಾಗ ಬ್ಲ್ಯಾಕ್ ಹ್ಯಾಟ್ ಹೇಳ್ತಾನೆ, ಈ ವೆಂಪೈರ್ಗಳು ಮನುಷ್ಯರಿಗಿಂತ ತುಂಬಾ ಒಳ್ಳೆಯವರು, ನಾನು ಈ ಪ್ರಪಂಚದಲ್ಲಿ ವೆಂಪೈರ್ಗಳನ್ನ ನೆಮ್ಮದಿಯಾಗಿ ಬದುಕೋಗ್ಬಿಡ್ತೀನಿ, ಮತ್ತೆ ಈ ಮನುಷ್ಯರುಗಳನ್ನೆಲ್ಲ ಇಲ್ದೇ ಇರೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ 3 ಜನ ಪ್ರೀಸ್ಟರ್ಸ್ ಗಳು ಸತ್ತೋಗಿದ್ರಲ್ಲ, ಆ 3 ಜನ ಪ್ರೀಸ್ಟರ್ಸ್ ಗಳನ್ನ ಬೆಂಕಿಯಲ್ಲಿ ಸುಡ್ತಾ ಇರ್ತಾರೆ. ಅಲ್ಲಿಗೆ ಪ್ರೀಸ್ಟೆಸ್ ಬಂದ್ಬಿಟ್ಟು ಪ್ರೀಸ್ಟ್ ಹತ್ರ ಅವನ್ಗೆ ಒಂದು ವೆಪನ್ ಕೊಡ್ತಾಳೆ. ಈ ವೆಪನ್ ನ ಪ್ರೀಸ್ಟೆಸ್ ಆಗಿನ ಯುದ್ಧದಲ್ಲಿ ಈ ವೆಂಪೈರ್ಗಳನ್ನ ಸಾಯಿಸೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದಂತ ವೆಪನ್ ಇದು. ಹಾಗೆ ಇಲ್ಲಿ ಸ್ವಲ್ಪ ಎಮೋಷನಲ್ ಸೀನ್ ನಡೆಯುತ್ತೆ. ಇವರು ಆ ಟ್ರೈನ್ ನ ಫಾಲೋ ಮಾಡ್ಕೊಂಡು ಅದ್ರ ಹತ್ರ ಹೋಗಿ ಆ ಟ್ರೈನ್ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆಗ ಹಿಕ್ಸ್ ಗನ್ನ ಪ್ರೀಸ್ಟ್ಗೆ ಏಮ್ ಮಾಡಿ ನಾನಿನ್ನ ಲೂಸಿನ ಸಾಯಿಸೋದಕ್ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಪ್ರೀಸ್ಟೆಸ್ ಹಿಕ್ಸ್ಗೆ ಹೇಳ್ತಾಳೆ, ಲೂಸಿ ಇದಲ್ಲ, ಅವಳು ಓಹನ್ನ ಮಗಳಲ್ಲ, ಅವಳು ಪ್ರೀಸ್ಟ್ ನ ಮಗಳು. ಇದನ್ನ ಕೇಳಿ 1 ನಿಮಿಷ ಹಿಕ್ಸ್ ದಂಗಾಗಿ ಹೋಗ್ಬಿಡ್ತಾನೆ. ಇದು ನಂಬೋದಿಲ್ಲ ಅವನು. ಆಗ ಪ್ರೀಸ್ಟೆಸ್ ಹೇಳ್ತಾನೆ, ನನ್ನ ಧರ್ಮಗುರು ಚರ್ಚಿಗೆ ಕರ್ಕೊಂಡು ಹೋದಾಗ ಲೂಸಿ ಇನ್ನೂ ಚಿಕ್ಕ ಹುಡುಗಿ ಆಗಿದ್ಲು, ಅವಳಿಗೆ ಒಬ್ಬ ತಂದೆಯ ಅವಶ್ಯಕತೆ ಇತ್ತು.
ಹಾಗಾಗಿ ನಾನು ರೋಹನ್ನ ಕೈಗೆ ಕೊಟ್ಬಿಟ್ಟೆ, ಯಾಕೆಂದ್ರೆ ಅವಳನ್ನ ಚೆನ್ನಾಗಿ ಬೆಳೆಸ್ಲಿ ಅಂತ. ನೀನನ್ನ ಸಾಯಿಸಿ ನೀನು ಒಬ್ನೇ ಲೂಸಿನ ಕಾಪಾಡೋಕ್ಕಾಗೋದಿಲ್ಲ, ತಲೆ ಕೆಡ್ಸ್ಕೊಂಡ್ ನಾವು ಲೂಸಿನ ಕಾಪಾಡ್ತೀವಿ ಅಂತ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾಗ್ತಾನೆ. ಇದಾದ್ಮೇಲೆ ಟ್ರೈನ್ ಬರುತ್ತೆ. ಟ್ರೈನ್ ನ ಫಾಲೋ ಮಾಡ್ಕೊಂಡು ಈ 3 ಜನ ಹೋಗ್ತಾರೆ. ಈ ಕಡೆ ಹಿಕ್ಸು ಟ್ರೈನ್ ನ ಒಳಗಡೆ ಹೋಗ್ತಾನೆ. ಮತ್ತೆ ಪ್ರಿಸ್ಟೆಸ್ ಆ ಟ್ರೈನ್ ಟ್ರ್ಯಾಕ್ ನ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಬಾಂಬ್ ನ ಫಿಕ್ಸ್ ಮಾಡೋದಕ್ಕೆ ಮುಂದೆ ಹೋಗ್ತಾಳೆ. ಆದ್ರೆ ಪ್ರಿಸ್ಟ್ ನ ಹಿಂದೆಗಡೆ ವೆಂಪೈರ್ ನ ಗುಲಾಮರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಮತ್ತೆ ಈ ಕಡೆ ಪ್ರಿಸ್ಟ್ ಟ್ರೈನ್ ನ ಮೇಲ್ಗಡೆ ಹೋಗ್ತಾನೆ. ಈ ಕಡೆ ಹಿಕ್ಸ್ಗೆ ವೆಂಪೈರ್ ಗಳು ವಾಸ ಮಾಡ್ತಾ ಇರೋ ಕೆಲವು ಮೊಟ್ಟೆಗಳು ಕಾಣಿಸ್ತಾ ಇರ್ತವೆ. ಅವನ್ನೆಲ್ಲ ದಾಟ್ಕೊಂಡ್ ಮುಂದೆ ಹೋಗ್ತಾ ಇರ್ತಾನೆ. ಈ ಕಡೆ ಪ್ರಿಸ್ಟೆಸ್ ಆ ಬಾಂಬ್ ಗಳನ್ನ ಸೆಟ್ ಮಾಡ್ತಿರ್ಬೇಕಾದ್ರೆ ಇವಳ ಕಡೆಗೆ ಈ ವೆಂಪೈರ್ಸ್ ಗಳ ಅಸಿಸ್ಟೆಂಟ್ ಗುಲಾಮರು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ ಬರ್ತಾ ಇರ್ತಾರೆ. ಇವ್ರ ಹತ್ರ ಫೈಟ್ ಮಾಡಕ್ಕೆ ಶುರು ಮಾಡ್ತಾಳೆ ಪ್ರಿಸ್ಟೆಸ್. ಈ ಸೈಡ್ ಪ್ರಿಸ್ಟ್ ನ ಎದುರುಗಡೆ ಈ ಬ್ಲಾಕ್ ಹ್ಯಾಟ್ ಬರ್ತಾನೆ. ಬ್ಲಾಕ್ ಹ್ಯಾಟ್ ನ ನೋಡಿ ಪ್ರಿಸ್ಟ್ ಗೆ 1 ನಿಮಿಷ ಸ್ಟಾಕ್ ಆಗುತ್ತೆ. ಬ್ಲಾಕ್ ಹ್ಯಾಟ್ ಹತ್ರ ನೀನ್ ಹೇಗ್ ಬದುಕೊಂಡೆ ಅಂತ ಕೇಳಿದಾಗ ಬ್ಲಾಕ್ ಹ್ಯಾಟ್ ನಾನು ಹೇಗ್ ಬದುಕ್ತೆ ಅಂತ ಹೇಳ್ತಾನೆ. ನೀವು ನನ್ನ ಸಾಯೋದಕ್ಕೆ ನನ್ನ ಅಲ್ಲಿಂದ ಬಿಟ್ಬಿಟ್ಟು ಹೊಂಟೋದ್ರಿ, ಆದ್ರೆ ನನ್ನ ಈ ವೆಂಪೈರ್ ಗಳ ರಾಣಿ ನನ್ನ ಬದುಕಿಸಿದ್ಲು. ಅವಳು ನನ್ನ ವೆಂಪೈರ್ ಮನುಷ್ಯನಾಗಿ ಬದಲಾಯಿಸಿದ್ರು. ನೀನು ಕೂಡ ನಮ್ ಜೊತೆ ಸೇರ್ಕು, ನಾವ್ ಈ ಪ್ರಪಂಚದಲ್ಲಿ ಆಳ್ಕೊಂಡು ಚೆನ್ನಾಗಿರೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಪ್ರಿಸ್ಟ್ಗೆ ಯಾವ್ದು ಇಷ್ಟ ಇರುತ್ತಿಲ್ಲ. ಇವರಿಬ್ರು ಕೂಡ ಈಗ ಫೈಟ್ ಮಾಡೋಕ್ ಶುರು ಮಾಡ್ತಾರೆ. ಈ ಕಡೆ ಪ್ರಿಸ್ಟೆಸ್ ಸಖತ್ತಾಗಿ ಫೈಟಿಂಗ್ ಮಾಡಿ ಆ ವೆಂಪೈರ್ ಗಳ ಗುಲಾಮರನ್ನೆಲ್ಲ ಸಾಯಿಸ್ತಾ ಇರ್ತಾಳೆ. ಈ ಫೈಟಿಂಗ್ ಅಲ್ಲಿ ಬಾಂಬ್ ನ ಎಕ್ಸ್ಪ್ಲೋಡ್ ಮಾಡೋ ಮಿಷಿನ್ ಕೆಟ್ಟೋಗ್ಬಿಟ್ಟಿರುತ್ತೆ, ಯಾಕಂದ್ರೆ ಅದ್ರ ಮೇಲೆ ಒಬ್ಬ ಬಿದ್ದೋಗ್ಬಿಟ್ಟಿರ್ತಾನೆ. ಹಾಗಾಗಿ ಅದು ಒಡೆದೋಗ್ಬಿಟ್ಟಿರುತ್ತೆ. ಈಗ ಒಂದು ಡಿಸೈಡ್ ಮಾಡ್ಕೋತಾಳೆ ತನ್ನ ಗಾಡಿಗೆ ಈ ಬಾಂಬ್ ಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗಿ ಅದಕ್ಕೆ ಗುದ್ದಿಸಿ ಬ್ಲಾಸ್ಟ್ ಮಾಡ್ಬಿಡ ಅಂತ. ಈ ಕಡೆ ಪ್ರಿಸ್ಟ್ ಮತ್ತೆ ಬ್ಲಾಕ್ ಹ್ಯಾಟ್ ಸಖತ್ ಫೈಟಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಬ್ಲಾಕ್ ಹ್ಯಾಟ್ ಇವಾಗ ತುಂಬಾ ಪವರ್ಫುಲ್ ಆಗ್ಬಿಟ್ಟಿರ್ತಾನೆ. ಪ್ರಿಸ್ಟ್ ಗೆ ಬ್ಲಾಕ್ ಹ್ಯಾಟ್ ಹತ್ರ ಟಕ್ಕರ್ ಕೊಡುವಂತ ಫೈಟಿಂಗ್ ಮಾಡಕ್ಕೆ ಆಗ್ತಾ ಇರೋದಿಲ್ಲ. ಕೊನೆಗೆ ಬ್ಲಾಕ್ ಹ್ಯಾಟ್ ಪ್ರಿಸ್ಟ್ ನ ಈ ಟ್ರೈನ್ ಇಂದ ಕೆಳಗಡೆ ಬೀಳಿಸ್ಬಿಡ್ತಾನೆ. ಈ ಕಡೆ ಹಿಕ್ಸ್ ಆ ವೆಂಪೈರ್ ಗಳು ಇರೋ ಜಾಗನ ದಾಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ಮೊಟ್ಟೆಗಳಿಂದ ವೆಂಪೈರ್ ಗಳು ಆಚೆ ಬರ್ತಾ ಇರ್ತವೆ. ಅದನ್ನೆಲ್ಲ ಶೂಟ್ ಮಾಡ್ತಿರ್ಬೇಕಾದ್ರೆ ಎಲ್ಲಾ ವೆಂಪೈರ್ ಗಳು ಎಚ್ಚರಿಕೆ ಆಗ್ಬಿಡುತ್ತೆ. ಎಲ್ಲ ಎಚ್ಚರಿಕೆ ಆಗಿ ಇವನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಇವನು ಆ ಡೋರ್ ಗಳನ್ನೆಲ್ಲ ಕ್ಲೋಸ್ ಮಾಡಿ ಲಾಕ್ ಮಾಡ್ಬಿಡ್ತಾನೆ. ಇವ್ನು ಆಗ ಮುಂದೆ ಬರ್ತಾ ಇವನ್ಗೆ ಲೂಸಿ ಕಾಣಿಸ್ತಾಳೆ. ಲೂಸಿನ ಯಾರೋ ಒಬ್ಬ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಹಿಕ್ಸ್ಗೂ ಕೂಡ ತಡೆಯೋಕೆ ಟ್ರೈ ಮಾಡ್ತಾನೆ, ಬಟ್ ಆದ್ರೆ ಅವನು ಎಳ್ಕೊಂಡು ಹೋಗ್ಬಿಡ್ತಾನೆ. ಆಗ ಅಲ್ಲಿಗೆ ಪ್ರಿಸ್ಟ್ ಬರ್ತಾನೆ. ಲೂಸಿನ ಯಾರೋ ಒಬ್ಬ ಎಳ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಲಾಕ್ ಮಾಡಿದ್ನಲ್ಲ ಆ ವೆಂಪರ್ಸ್ ಗಳೆಲ್ಲ ಆಚೆ ಬಂದ್ಬಿಡ್ತವೆ. ಇವ್ರ ಮೇಲೆ ಇನ್ನೇನ್ ಅಟ್ಯಾಕ್ ಮಾಡ್ಬೇಕು ಅನ್ನೋ ಹಿಕ್ಸ್ ಸ್ವಲ್ಪ ತಲೆ ಓಡಿಸಿ ಗನ್ನಿಂದ ಟ್ರೈನ್ ಮೇಲ್ಗಡೆ ಇರೋ ಚೌಣಿಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಸ್ವಲ್ಪ ಬೆಳಕು ಬಂದ್ಬಿಡುತ್ತೆ ಅದ್ರ ಒಳಗಡೆಯಿಂದ. ಇದರಿಂದ ವೆಂಪೈರ್ ಗಳು ಇವ್ರನ್ನ ದಾಟ್ಕೊಂಡು ಬರೋಕ್ ಆಗೋದಿಲ್ಲ. ಸೂಪರ್ ಆಗಿ ತಲೆ ಓಡಿಸಿದ್ಯಾ ಕಾಣೋ ಅಂತ ಪ್ರಿಸ್ಟ್ ಹೇಳ್ಬಿಟ್ಟು ಇವರಿಬ್ರು ಈಗ ಲೂಸಿನ ಹುಡುಕಕ್ಕೆ ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಲೂಸಿ ಸಿಗ್ತಾಳೆ. ಆಗ ಅಲ್ಲಿಗೆ ಬ್ಲಾಕ್ ಹ್ಯಾಟ್ ಬರ್ತಾನೆ. ಬ್ಲಾಕ್ ಹ್ಯಾಟ್ ಬಂದ್ಬಿಟ್ಟು ಇವರಿಬ್ರಿಗೂ ಸರಿಯಾಗಿ ಹೊಡಿತಾನೆ. ಬ್ಲಾಕ್ ಹ್ಯಾಟ್ ಹಿಕ್ಸ್ ನ ಜಾಡ್ಸ್ ಒದ್ದಿದ ತಕ್ಷಣ ಹಿಕ್ಸ್ ಆ ಟ್ರೈನ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಕಡೆ ಲೂಸಿ ಅವನ್ನ ಹಿಡ್ಕೊಂಡಿದ್ನಲ್ಲ ಅವನ್ಗೆ ಒತ್ತು ಅವನ ಮೇಲೆ ಬೆಂಕಿ ಹಾಕ್ಬಿಡ್ತಾಳೆ. ಬೆಂಕಿ ಹಾಕಿ ಅವನ್ನ ಅಲ್ಲೇ ಸಾಯಿಸಿ ಈ ಬ್ಲಾಕ್ ಹ್ಯಾಟ್ ನ ಹೊಡೆಯೋದಕ್ ಬರ್ತಾಳೆ. ಆದ್ರೆ ಬ್ಲಾಕ್ ಹ್ಯಾಟ್ ತಗೋ ಅಂತ ಒಂದ್ ಬಿಡ್ತಾನೆ ನೋಡು ಸರಿಯಾಗಿ. ಲೂಸಿ ಅಲ್ಲೇ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ. ಮತ್ತೆ ಬ್ಲಾಕ್ ಹ್ಯಾಟ್ ಪ್ರಿಸ್ಟ್ ಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಕೊನೆಯಲ್ಲಿ ಬ್ಲಾಕ್ ಹ್ಯಾಟ್ ಪ್ರಿಸ್ಟ್ ನ ಶೋಲ್ಡರ್ ಹತ್ರ ಚುಚ್ಬಿಡ್ತಾನೆ. ಇದರಿಂದ ಪ್ರಿಸ್ಟ್ ಅಲ್ಲೇ ಸ್ವಲ್ಪ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಬ್ಲಾಕ್ ಹ್ಯಾಟ್ ಲೂಸಿನ ಕರ್ಕೊಂಡ್ ಮೇಲೆ ಹೋಗ್ಬಿಟ್ಟು ಅವಳನ್ನ ಹಿಪ್ನೋಟೈಸ್ ಮಾಡಿ ಅವಳನ್ನ ಕಚ್ಚಾಕ್ ಹೋಗ್ತಾ ಇರ್ತಾನೆ. ಈ ಕಡೆ ಪ್ರಿಸ್ಟ್ ಗೆ ಸ್ವಲ್ಪ ಮೋಟಿವೇಶನ್ ಶಬ್ದಗಳು ಕೇಳಿಸಿ ಅವನ್ಗೆ ಎಚ್ಚರಿಕೆ ಆಗಿ ಪ್ರಿಸ್ಟೆಸ್ ಕೊಟ್ಟಿದ್ನಲ್ಲ ಒಂದು ಕ್ರಾಸ್ ಚಾಕು ಅದನ್ನ ತಗೊಂಡು ಈ ಟ್ರೈನ್ ಮೇಲೆ ಬರ್ತಾನೆ. ಇನ್ನೇನು ಆ ಬ್ಲಾಕ್ ಹ್ಯಾಟ್ ಲೂಸಿನ ಕಚ್ಚಬೇಕು ಅನ್ನೋ ಅಷ್ಟಲ್ಲಿ ಪ್ರಿಸ್ಟ್ ಆ ಚಾಕನ್ನು ತಗೊಂಡು ಅವ್ನ ಕತ್ತತ್ರ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಲೂಸಿ ಆ ಟ್ರೈನ್ ಇಂದ ಕೆಳಗಡೆ ಬಿದ್ದೋಗಕ್ ಹೋಗ್ತಾ ಇರ್ತಾಳೆ. ಆದ್ರೆ ಪ್ರಿಸ್ಟ್ ಹಾರಿ ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ. ಆಗ ಇವ್ರು 3 ಜನ ನೋಡ್ತಾರೆ. ಆಪೋಸಿಟ್ ಇಂದ ಪ್ರಿಸ್ಟೆಸ್ ತನ್ನ ಗಾಡಿಗೆ ಬಾಂಬ್ ನ ಫಿಕ್ಸ್ ಮಾಡ್ಕೊಂಡು ಫಾಸ್ಟ್ ಆಗಿ ಇವ್ರ ಕಡೆಗೆ ಬರ್ತಾ ಇರ್ತಾಳೆ. ಇಬ್ರು ಡ್ಯಾಶ್ ಮಾಡ್ಕೋತಾರೆ. ಆ ಟ್ರೈನ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಪ್ರಿಸ್ಟೆಸ್ ಕೂಡ ಎಸ್ಕೇಪ್ ಆಗ್ತಾಳೆ. ಪ್ರಿಸ್ಟ್ ಮತ್ತೆ ಲೂಸಿನೂ ಕೂಡ ಇಬ್ರು ಕೂಡ ಎಸ್ಕೇಪ್ ಆಗ್ತಾರೆ. ಆದ್ರೆ ಬ್ಲಾಕ್ ಹ್ಯಾಟ್ ಆ ಬೆಂಕಿಯಲ್ಲೇ ಸತ್ತೋಗ್ಬಿಡ್ತಾನೆ. ಲೂಸಿಗೆ ಇಷ್ಟಕ್ಕಾಗಿ ಗೊತ್ತಾಗ್ಬಿಟ್ಟಿರುತ್ತೆ ಪ್ರಿಸ್ಟ್ ತನ್ನ ಒರಿಜಿನಲ್ ತಂದೆ ಅಂತ. ಅವಾಗ್ಲೇ ಬ್ಲಾಕ್ ಹ್ಯಾಟ್ ಟ್ರೈನ್ ಒಳಗಡೆ ಪ್ರಿಸ್ಟ್ ಗೆ ಹೊಡಿತಿರ್ಬೇಕಾದ್ರೆ ಇವನೇ ನಿನ್ ತಂದೆ ಅಂತ ಹೇಳ್ಬಿಟ್ಟಿರ್ತಾನೆ ಲೂಸಿ ಹತ್ರ. ಇದಾದ್ಮೇಲೆ ಲೂಸಿ ಸ್ವಲ್ಪ ಜ್ಞಾನ ತಪ್ಪಿರ್ತಾಳೆ. ಅವಳನ್ನ ಹಾಗೆ ಅವಳನ್ನ ತೊಡೆ ಮೇಲೆ ಮನ್ಗಿಸ್ಕೊಂಡು ಸ್ವಲ್ಪ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಆಗ ಅವಳಿಗೆ ಎಚ್ಚರಿಕೆ ಆಗುತ್ತೆ. ಆಗ ಅಲ್ಲಿಗೆ ಹಿಕ್ಸ್ ಬರ್ತಾನೆ. ಹಿಕ್ಸ್ ಒಂದ್ ಗಾಡಿ ಸಿಕ್ಕಿರುತ್ತೆ, ಅದನ್ನ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ಹಿಕ್ಸ್ ನ ನೋಡಿ ಲೂಸಿ ತುಂಬಾ ಖುಷಿ ಪಡ್ತಾಳೆ. ಇಬ್ರು ಲವರ್ಸ್ ಅಲ್ವಾ. ಆಗ ಅಲ್ಲಿಗೆ ಪ್ರಿಸ್ಟೆಸ್ ಕೂಡ ಬರ್ತಾಳೆ. ಪ್ರಿಸ್ಟೆಸ್ ಕೂಡ ಬಚಾವಾಗಿರ್ತಾಳೆ. ಮತ್ತೆ ಸೀನ್ ಕಟ್ಟಾಗಿ ನಮ್ಗೆ ಈ ಕಡೆ ತೋರಿಸ್ತಾರೆ. ಈ ಫಾದರ್ ಈ ವೆಂಪೈರ್ಸ್ ಗಳೆಲ್ಲ ಇಲ್ಲ, ಎಲ್ಲ ನಾಶ ಆಗೋಗ್ಬಿಟ್ಟಿರ್ತವೆ ಜನರಿಗೆ ಹೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಪ್ರಿಸ್ಟೆಸ್ ಬರ್ತಾನೆ. ಪ್ರಿಸ್ಟೆಸ್ ಬಂದ್ಬಿಟ್ಟು ನೀವ್ ಹೇಳೋದೆಲ್ಲ ಸುಳ್ಳು, ಇನ್ನು ವೆಂಪೈರ್ಸ್ ಗಳಿದಾವೆ, ಅವು ಇನ್ನು ಆಚೆಗಡೆ ಬದುಕ್ತಾ ಇದಾವೆ ಅನ್ಬಿಟ್ಟು ವೆಂಪರ್ಸ್ ನ ತಲೆ ಒಂದನ್ನ ಅವ್ರ ಮುಂದಗಡೆ ಎಸಿತಾನೆ. ಆಗ ಫಾದರ್ ಇಲ್ಲ, ಈ ವೆಂಪೈರ್ ಗಳೆಲ್ಲ ಇಲ್ಲ, ಈ ಯುದ್ಧಗಳು ಯಾವಾಗ್ಲೂ ಮುಗ್ದೋಗ್ಬಿಟ್ಟಿದಾವೆ. ಆಗ ಪ್ರಿಸ್ಟ್ ಹೇಳ್ತಾನೆ ಯುದ್ಧ ಇನ್ನು ಇವಾಗ ಶುರುವಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ.
ಹೊರಟಾಗಿ ಪ್ರೀಸ್ಟರ್ ಹತ್ರ ಬರ್ತಾನೆ. ಈಗ ಇವರಿಬ್ರು ಈ ವೆಂಪೈರ್ಗಳನ್ನ ಸಾಯಿಸೋದಕ್ಕೆ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದೆ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತೀವಿ. ಹಾಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ 1500 ಸಬ್ಸ್ಕ್ರೈಬರ್ಸ್. ಹೀಗೆ ಈ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ, ಸರಿ ಓಕೆ ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ.